ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇದೀಗ ತಾನೇ ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಸೊ ತುಂಬಾ ಚೆನ್ನಾಗಿತ್ತು ಆ ತಾಯಿಯ ಅಲಂಕಾರ. ನಿಮ್ಮ ಜೊತೆ ಅದನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲೀಸ್ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಆ್ಯಂಡ್ ದೆನ್ ಇವತ್ತು ಒಂದು ಕಿಚನ್ ಹ್ಯಾಕ್ಸ್ ಅಂತಲೇ ಹೇಳ್ಬೋದು, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ರಿಯಲಿ ನನ್ನನ್ನು ನಂಬಿ ತುಂಬಾ ಯೂಸ್ಫುಲ್ ಆಗುತ್ತೆ. ಹೆಣ್ಮಕ್ಳಿಗಂತೂ ಆ ಕಿಚನ್ ಒಳಗೆ ಇರುವಂತಹ ಒಂದು ತುಂಬಾ ಹೆಲ್ಪ್ಫುಲ್ ಆಗುವಂತಹ ಹ್ಯಾಕ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕೀಪ್ ಆನ್ ವಾಚಿಂಗ್. ಬನ್ನಿ ಹಾಗಾದರೆ ದೇವಸ್ಥಾನಕ್ಕೆ ಹೋಗಿ ಬಂದು ಆ ಕಿಚನ್ ಹ್ಯಾಕ್ ಏನು ಅಂತ ನೋಡ್ಕೊ. ಸ್ನೇಹಿತರೆ, ಇವತ್ತು ನವರಾತ್ರಿ ಹಬ್ಬದ 6ನೇ ದಿನ. ನಾವು ತಾಯಿಯ ದರ್ಶನ ಮಾಡೋಕ್ಕೆ ಅಂತ ನಾನು, ಮಮ್ಮಿ ಹಾಗೂ ಆಶು ಹೊರಟ್ವಿ. ಸೊ ತಾಯಿಯ ದರ್ಶನ ಈ ರೀತಿ ಆಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ತಾಯಿಯ ಮುಖಪದ್ಮ ನೋಡಿ, ಆ ಮುಖಾರವಿಂದ ಯಾವ ರೀತಿ ಕಳೆಯಿಂದ ಕೂಡಿದೆ, ಹಾಗೂ ಸಿಂಹದ ಮೇಲೆ ಪಟ್ಟದಲ್ಲಿ ರಾರಾಜಿಸ್ತಾ ಇದ್ದಾಳೆ ಆ ತಾಯಿ. ನನಗಂತೂ ಮೈಯೆಲ್ಲ ರೋಮಾಂಚನ ಆಯಿತು. ಎಸ್, ನಾವು ತಾಯಿಗೆ ಪೂಜೆ ಮಾಡಿಸಿ ಪ್ರದಕ್ಷಿಣೆ ಹಾಕ್ತಾಯಿದ್ದೀನಿ. ನಿಜವಾಗಿಯೂ ಒಂಥರ ಸಾರ್ಥಕತೆ ಸಿಗುತ್ತೆ ಫ್ರೆಂಡ್ಸ್. ಒಂದು ದೇವಸ್ಥಾನಕ್ಕೆ ಹೋಗಿ ಬಂದರೆ ಸಾಕು, ಒಂಥರ ಮನಸ್ಸಿಗೆ ನೆಮ್ಮದಿ, ಸಾರ್ಥಕತೆ ಸಿಕ್ಬಿಡುತ್ತೆ. ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನಿಸೋಂಥ ಮನಸ್ಸು ಬಂದಾಗ ಹೊರಟ್ಬಿಡ್ಬೇಕು. ನಿಲ್ಲಿಸಿದ್ರೆ ಏನೋ ತೊಂದರೆ ಆಗುತ್ತೆ, ಆಯಿತು ಅಂತ ಅನ್ನೋಂಥ ನೆಗೆಟಿವಿಟಿ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹೊರಡಬೇಕು ಅನಿಸಿದಾಗ ನಾನು ಈ ರೀತಿ ಹೊರಟ್ಬಿಡ್ತೀನಿ. ಎಸ್, ಪ್ರದಕ್ಷಿಣೆ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಕೂತ್ಕೋಬೇಕಲ್ವ, ಆ ರೀತಿ ಕೂತ್ಕೊಂಡಿದ್ವಿ. ಆಶು ಕೂಡ ರಿಲ್ಯಾಕ್ಸ್ಡಾಗಿ ಕೂತಿದ್ದಾನೆ. ಎಸ್, ಕುಂಕುಮ ಹಚ್ಚು ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆಂತ ಹೇಳ್ತೀನಿ, ಯಾಕಂದರೆ ಆಶು ಕುಂಕುಮ ಹಚ್ತಾ ಇದ್ದಾನೆ. ಸೊ ಕ್ಯೂಟ್ ಅಲ್ವಾ? ಯಾಕಂದರೆ ನಮ್ಮ ಅಕ್ಕನ ಫ್ರೆಂಡ್ ಒಬ್ಬರು ಇದ್ದಾರೆ, ಈ ದೇವಸ್ಥಾನದ ಪೂಜಾರಿಯ ಮಗಳು. ಆ ಅಕ್ಕನ ಫ್ರೆಂಡ್ ಮಗಳು, ಸಣ್ಣೋಳು, ಚಿಕ್ಕಳು, ನಂಗೆ ಸಿಕ್ಬಿಟ್ಟಿದ್ಲ. ಅವಳ ಜೊತೆ ಮಾತಾಡ್ತಾ ಕುಂಕುಮ ಹಚ್ಕೊಳ್ಳೋದನ್ನೇ ಮರ್ತುಬಿಟ್ಟಿದ್ದೆ. ಸೊ ಆಶುಗೆ ಹೇಳಿದೆ ಕುಂಕುಮ ಹಚ್ಚು ಪುಟ ಅಂತ. ಸೊ ಅವ್ನು ಕ್ಯೂಟಾಗಿ ಈ ರೀತಿ ಹಚ್ಚಿದ್ದಾನೆ. ಎಸ್, ನಾನು ಔಟ್ಫಿಟ್ ನೀವು ನೋಡ್ತಿರ್ಬೋದು. ಎಸ್, ನಾನು ಇನ್ನೇನು ಹೊರಡುವಂಥ ಟೈಮ್ ಅಂತೂ ಮತ್ತೊಂದು ಸಲ ತಾಯಿನ ನಿಮಗೆ ದರ್ಶನ ಮಾಡಿಸೋಣ ಅಂತ ನಾನು ಮತ್ತೊಂದು ಸಲ ಸಂಪೂರ್ಣವಾಗಿ ದೇವಸ್ಥಾನದ ಸಂಪೂರ್ಣ ಚಿತ್ರೀಕರಣವನ್ನು ಮಾಡಿಕೊಂಡು ನಿಮ್ಗೆ ತೋರಿಸ್ತಾ ಇದ್ದೀನಿ. ಆ ತಾಯಿ ನಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಎಸ್, ನಾವು ಮತ್ತೆ ಮನೆಗೆ ಹೊರಟ್ವಿ. ನಿಯರ್ಲಿ 5:30 ಕೂಡ ಅಲ್ಲ, 5 o'clock ಒಳಗೆ ಆಗಿತ್ತು ಟೈಮ್. ಎಸ್, ಹೌದು. ಈಗ ನಾನು ಎಡಿಟಿಂಗ್ ಮಾಡಬೇಕಾದ್ರೆ 5 o'clock. ಆಶು ಕೂಡ ನನ್ನ ಜೊತೆಲಿದ್ದಾನೆ, ಮಮ್ಮಿ ಹಿಂದ್ಗಡೆ ಇದ್ದಾರೆ. ಇದೇನಾಗಿತ್ತು ಅಂದರೆ, ನಿನ್ನೆ ದಾಲ್ ಮಾಡ್ಕೊಂಡಿದ್ದೆ. ದಾಲ್ ಸ್ವಲ್ಪ ಉಳಿದಿತ್ತು, ಸ್ವಲ್ಪನೇ ಮಾಡ್ಕೊಂಡಿದ್ದೆ, ಸ್ವಲ್ಪ ಉಳಿದಿತ್ತು. ಜಸ್ಟ್ ಬಿಸಿ ಮಾಡ್ಕೊಳ್ಳೋಣ ಅಂತ ಸಂಜೆ ಬಿಸಿಗಿಟ್ಟು ಟ್ಯೂಷನ್ ಅಟೆಂಡ್ ಮಾಡ್ತಾ ಕುತ್ಕೊಂಡಿದ್ವಿ. ಪ್ರೈವೇಟ್ ಕ್ಲಾಸಸ್ ಅದು ಸಿಂಪಲೇ ಇತ್ತು, ಬಟ್ ಫುಲ್ ಹತ್ಕೊಂಡ್ಬಿಟ್ಟಿತ್ತು ತಳ ನೋಡಿ. ಸೊ ಅಯ್ಯೋ, ಎಂಥ ಕೆಲಸ ಆಗ್ಬಿಟ್ಟಪ್ಪ. ಒಳ್ಳೆ ಪಾತ್ರೆ ಇದು, ತುಂಬ ಒಳ್ಳೆ ಗಟ್ಟಿ ಪಾತ್ರೆ. ಎಂಥ ಕೆಲಸ ಆಗಿಬಿಡ್ತು. ಈಗ ಮತ್ತೆ ಫುಲ್ಲು ಎನರ್ಜಿ ಹಾಕಿ ಅದನ್ನ ಫುಲ್ಲು ವಾಶ್ ಮಾಡಬೇಕು ಅಂತ ಸಖತ್ತು ಒಂಥರ ಬೇಜಾರಾಯಿತು. ಆಮೇಲೆ ಒಂದು ನೆನಪಾಯಿತು, ಮಮ್ಮಿ ಈ ರೀತಿ ಜಾಸ್ತಿ ಆಬ್ವಿಯಸ್ಲಿ ಮಮ್ಮಿ ಮನೇಲಿ ಇದೆಲ್ಲ ಆಗೋಲ್ಲ. ಮಮ್ಮಿ ತುಂಬ ಹುಷಾರಾಗಿ ಕೆಲಸ ಮಾಡ್ತಾರೆ. ಬಟ್ ಮಮ್ಮಿ ಮನೇಲಿ ಈ ರೀತಿ ಆದಾಗ ಮಮ್ಮಿ ಏನು ಮಾಡ್ತಾರೆ ಅಂದರೆ, ಈ ರೀತಿ ಆಗಿರೋ ಪಾತ್ರೆಗಳಿಗೆ ಸೊ ನೀರು ಹಾಕ್ಕೊಂಡ್ಬಿಡ್ತಾರೆ. ನೀರು ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಸೋಪಿನ ಪೌಡರ್ ಹಾಕ್ಕೊಂಡ್ಬಿಡ್ತಾರೆ. ಸೋಪಿನ ಪೌಡರ್ ಹಾಕ್ಕೊಂಡ್ಬಿಡ್ತಾರೆ. ನಿಮ್ಮ ಮನೇಲಿ ವಿನೆಗರ್ ಇದ್ದರೆ ವಿನೆಗರ್ ಹಾಕ್ಕೋಬೋದು, ಇಲ್ಲದ್ರೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೋಬೋದು. ಇಲ್ಲ ಸದ್ಯಕ್ಕೆ ಯಾವುದೂ ಇಲ್ಲ ಅಂತಂದರೂ ಇದಿಷ್ಟೇ ಸಾಕು, ನೀರು, ಸೋಪಿನ ಪೌಡರ್ ಸಾಕು. ಒಂದು 2 ರಿಂದ 3 ನಿಮಿಷಗಳ ಕಾಲ ಜಸ್ಟ್ ಕುದಿಸ್ತಾರೆ. ಕುದಿಬೇಕಿದು, ಅದೇನು ಆ ನೀರೇನು ಹಾಕಿದ್ದೀವಿ ಅದು ಚೆನ್ನಾಗಿ ಕುದಿಬೇಕು. ಕುದೀಲಿ, ಮತ್ತೆ ಒಂದು ಕಾಣ್ತೀನಿ. ಎಸ್ ಫ್ರೆಂಡ್ಸ್, ನೀರೆಲ್ಲ ಕುದ್ದಿದೆ. ಈಗ ತೋರಿಸ್ತೀನಿ ನಾನು ನೋಡಿ ಯಾವ ರೀತಿ ಇದ್ದಿದ್ದು, ಯಾವ ರೀತಿ ಆಗಿದೆ ಅಂತ. ಈಗ ನಿಮಗೆ ವಾಶ್ ಕೂಡ ಮಾಡಿ ತೋರಿಸ್ತೀನಿ, ಒಂದು ನಿಮಿಷ.
It is a miracle. ಎಂಥ ದೊಡ್ಡ ಮಿರಾಕಲ್ ಅಲ್ವಾ. ನಿಜವಾಗಿ ನನಗೆ ಆಶ್ಚರ್ಯ ಆಯಿತು. ಇಲ್ಲದ್ರೆ ಎಷ್ಟು ಅದನ್ನ ನೀರಲ್ಲಿ ಹಾಕಿ ನೆನೆ ಇಟ್ಟು ಶಕ್ತಿ ಎಲ್ಲ ಕೊಟ್ಟು ಎನರ್ಜಿ ಕೊಟ್ಟು ತಿಕ್ಕಿ 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 ತೊಳಿಬೇಕಾಗಿತ್ತು. ಬಟ್ ಈ ಒಂದು ರೆಮಿಡಿಯಿಂದ ವಿತಿನ್ 1 ಮಿನಿಟಲ್ಲಿ ಏನಾಗೋಯ್ತು, ಯಾವ ಶಕ್ತಿನೂ ನನಗೆ ಹಾಕಬೇಕಾಗಿ ಬರಲಿಲ್ಲ. ನೋಡಿ ಎಷ್ಟು ಏನಾದರೂ ಆಗಿತ್ತು ಇಲ್ವೋ ಆ ರೀತಿ ಆಗ್ಬಿಡಿದೆ. ಸೊ ಈ ಒಂದು ಟಿಪ್ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಇನ್ನು ಫಾಲೋ ಮಾಡಿ ಖಂಡಿತವಾಗಿ 100ಗೆ 200% ವರ್ಕ್ ಆಗುತ್ತೆ ಅಂತ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಪ್ರಾಕ್ಟಿಕಲಾಗಿ ತೋರಿಸಿ ನೋಡಿ. ಎಸ್, ನನಗೆ ಗೊಜ್ಜುರಿ ಮಾಡಬೇಕು. ಅದರ ರೆಸಿಪಿನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತವಾಗಿಯೂ ನಾನು ಅಪ್ಲೋಡ್ ಮಾಡ್ತೀನಿ. ಇದು ನನ್ನ ಮಮ್ಮಿಯ ಟಿಪ್ ಅಂತ ಹೇಳೋಕ್ಕೆ ನಾನು ಮರಿಬಾರ್ದು. ಯಾಕಂದರೆ ಅವರು ಈ ಟಿಪ್ನ ಅನುಸರಿಸಿ ಅದನ್ನು ನಾವು ನೋಡಿಕೊಂಡು ನಮಗೂ ಹೇಳ್ಕೊಟ್ಟು ನನಗೆ ತುಂಬಾ ಹೆಲ್ಪ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಮಮ್ಮಿ, ಈ ಒಂದು ಈಸಿಯಾಗಿರುವಂಥ ಟಿಪ್ ನನಗೆ ಹೇಳ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಎಸ್, ನೋಡ್ಕೊಂಬಂದ್ರಲ್ಲ, ಆ ತಾಯಿಯ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನವರಾತ್ರಿ ಹಬ್ಬದ ಶುಭಾಶಯಗಳು. ಆ್ಯಂಡ್ ನನ್ನ ಕಿಚನ್ ಹ್ಯಾಕ್ ಹೇಗೆ ಅನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬರ್ಕೊಳ್ಸೋದನ್ನು ಮರಿಬೇಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ಜಾಸ್ತಿ ಜನಗಳಿಗೆ ಶೇರ್ ಮಾಡಿ. ಜಾಸ್ತಿ ಜನ ನೋಡಬೇಕು ನನ್ನ ಚಾನಲ್. ತುಂಬ ಪ್ರೊಡಕ್ಟಿವ್ ಆಗಿರುವಂತಹ ನಾನು ಒಂದು ಹ್ಯಾಕ್ಸ್ನ ಟಿಪ್ಸ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಐ ಹೋಪ್ ಸೊ. ನಿಮ್ಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ಬರ್ಕೊಳಿಸಿ. ಆಲ್ ಟೇಕ್ ಕೇರ್. ಆ ತಾಯಿ ದುರ್ಗಾಂಬೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.